ಆಯ್ತು, ನೀವು ಇಷ್ಟು ಮಹಿಳೆಯರ ಸಬಲೀಕರಣ ಬಗ್ಗೆ ಮಾತಾಡ್ತೀರಲ್ಲ ಸ್ವಾಮಿ, ಪ್ರಧಾನಮಂತ್ರಿಯವರು ನುಡಿದಂತೆ ನಡಿಬೇಕೀಗ. ಫಸ್ಟ್ ನಿಮ್ಮ ಕ್ಯಾಬಿನೆಟ್ಟಿಂದ ಸ್ಟಾರ್ಟ್ ಮಾಡಿ. ಎಷ್ಟು ಜನ ನಿಮ್ಮದು ಕ್ಯಾಬಿನೆಟ್ ಸಚಿವರಿದ್ದಾರೆ? 72 ಜನ. 72 ಜನದಲ್ಲಿ ಮಹಿಳೆಯರು ಎಷ್ಟಿದ್ದಾರೆ? 7 ಜನ. ನಮ್ಮ ಬಿಲ್ ಪ್ರಕಾರ ನೀವು ಆ್ಯಡ್ ಮಾಡ್ಬೋದಲ್ಲ, 17 ಜನ ಆ್ಯಡ್ ಮಾಡಿ. ಯಾರು ಬೇಡ ಅಂದಿದ್ದಾರೆ ಹೇಳಿ? ಕಾಂಗ್ರೆಸ್ನವರು ಎಲ್ಲ ಇದು ಸರಿ ಇಲ್ಲ ಅಂತ ಇದ್ದೀರಲ್ಲ, ನೀವು ಏನು ನುಡ್ದಿದ್ದೀರಾ ಅದು ನಡೀರಿ, ನೋಡೋಣ. ವಾಕ್ ದ ಟಾಕ್. 17 ಜನ ಮಹಿಳೆಯರ ಕ್ಯಾಬಿನೆಟಿಗೆ ಇವತ್ತು ಇಮಿಡಿಯೇಟಾಗಿ ಹಾಕಿ. 17 ಜನ ಮುಖ್ಯಮಂತ್ರಿಗಳಿದಾರಲ್ಲಪ್ಪ ಬಿ ಜೆ ಪಿದವರು. ಇಡೀ ರಾಷ್ಟ್ರದಲ್ಲಿ 17 ಜನ ಮುಖ್ಯಮಂತ್ರಿಗಳಿದ್ದಾರೆ. ಅದರಲ್ಲಿ ಮಹಿಳೆ ಮುಖ್ಯಮಂತ್ರಿಗಳು ಎಷ್ಟು? ಒಬ್ಬರೇ ಇದ್ದಾರೆ. ಆ್ಯಡ್ ಮಾಡಿ, ಇನ್ನೂ 4 ಜನ ಆ್ಯಡ್ ಮಾಡಿ. ಕರೆಕ್ಟಾಗಿ ಆಗ್ತದಲ್ಲ ನಿಮ್ಮ ವುಮೆನ್ಸ್ ರಿಸರ್ವೇಷನ್ ಬಿಲ್ ಪ್ರಕಾರ. ರಾಜ್ಯಸಭಾದಲ್ಲಿ 106 ಸದಸ್ಯರಿದ್ದಾರೆ. ಅದರಲ್ಲಿ ಬರೀ 13 ಜನ ಮಹಿಳೆಯರು. ಇನ್ನೂ 23 ಜನ ನೀವು ಆ್ಯಡ್ ಮಾಡಿ. ಎಲ್ಲರಿಗೂ ರಾಜೀನಾಮೆ ಕೊಡಿಸ್ಬಿಟ್ಟು ಇನ್ನೂ 23 ಮಾಡಿ. ಸ್ಟ್ರೆಂತ್ ಇದೆ ಅಲ್ಲ ನಿಮ್ಮ ಹತ್ರ. ಅಸೆಂಬ್ಲಿನಲ್ಲೂ ಸ್ಟ್ರೆಂತ್ ಇದೆ, ನಿಮಗೆ ಪಾರ್ಲಿಮೆಂಟ್ನಲ್ಲೂ ನಾಮಿನೇಟ್ ಮಾಡೋಕ್ಕೆ ಸ್ಟ್ರೆಂತ್ ಇದೆ. ಲೋಕಸಭಾದಲ್ಲಿ 240 ಜನ ಇದ್ದೀರಾ ನೀವು, ಬರೀ 31 ಜನ ಮಹಿಳೆಯರಿದ್ದೀರಾ. ಇನ್ನು 49 ಜನಕ್ಕೆ ನೀವು ಮನ್ಸು ಮಾಡಿದರೆ ಅವಾಗ ಕೊಡ್ಬೋದಾಗಿತ್ತಲ್ಲ, ಯಾಕೆ ಬೇಡ ಅಂದಿದ್ದು? ನನಗೇನು ಇದು ಅಂದರೆ ಹಾಸ್ಯಾಸ್ಪದ ಅನಿಸ್ತಾ ಇದೆ ಅಂದರೆ, ನಿನ್ನೆ ಮೊನ್ನೆಯಿಂದ ಯಾರು ಪಾಕ್ಸೋ ಅಕ್ಯೂಸ್ಡ್ ಇದ್ದಾರೆ ಅವರು ಮಹಿಳೆ ಸಬಲೀಕರಣ ಬಗ್ಗೆ ಮಾತಾಡ್ತಾರೆ. ಯಾರು ಇಡೀ ಜಿಲ್ಲೆನಲ್ಲಿ ಮಹಿಳೆಯರಿಗೆ ಅತ್ಯಾಚಾರ ಮಾಡಿದ್ರು ನಮ್ಮ ರಾಜ್ಯದಲ್ಲಿ, ಅವ್ರ ಕುಟುಂಬದವರು ಇವತ್ತು ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡ್ತಾರೆ. ಯಾರು ನಾನು ಮದುವೆನೇ ಆಗಿಲ್ಲ ಅಂದ್ಬಿಟ್ಟು 3 ಅಫಿಡವಿಟ್ನಲ್ಲಿ ಬರೆದ್ಬಿಟ್ಟು ಹೆಂಡತಿ ಬಿಟ್ಬಿಟ್ಟು ಅವರಿಗೆ ಅವ್ರ ಪಾಡಿಗೆ ಅವ್ರು ಎಲ್ಲಿದ್ದಾರೋ ಹೋಗಿದ್ದಾರೋ ಅಂತ ಯಾರಿಗೂ ಗೊತ್ತಿಲ್ಲ, ಈ ಮನುಷ್ಯನಿಗೂ ಗೊತ್ತಿಲ್ಲ, ಅವ್ರು ಬಂದು ಇವತ್ತು ಮಹಿಳೆಯರ ಬಗ್ಗೆ ಮಾತಾಡ್ತಾರ? ನಿನ್ನೆ ಪ್ರಧಾನಮಂತ್ರಿಯವರು ಕ್ಷಮೆ ಕೇಳಿದ್ರಲ್ಲ ಎಲ್ಲ ನಮ್ಮ ಅಕ್ಕ ತಂಗಿಯರೇ ತಾಯಂದಿರ ಜೊತೆ. ಕೇಳಬೇಕು ನಿಜವಾಗ್ಲೂ, ಅವ್ರು ಮಾಡ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಕೇಳಬೇಕು. ಅವರು ಹತ್ರಾಸಿಗೂ ಕೇಳಬೇಕು, ಉನ್ನಾವಿಗೆ ಕೇಳಬೇಕು, ಮಹಿಳೆಯರ ಮೇಲೆ ಆಗ್ತಾ ಇರುವಂಥ ಅತ್ಯಾಚಾರದ ಮೇಲೆ ಕೇಳಬೇಕು. ಅವರ ಬಿ ಜೆ ಪಿ ಸಂಸದರು, ಅವರ ಶಾಸಕರು ಅತ್ಯಾಚಾರ ಮಾಡ್ತಾ ಇದ್ದಾರಲ್ಲ, ಅದಕ್ಕೂ ಸಾರಿ ಕೇಳಬೇಕು ಅವರು. ಬರೀ ಇಷ್ಟಕ್ಕೆ ಅಲ್ಲ, ಜನರು ದಾರಿ ತಪ್ಪಿಸ್ತಾ ಇದ್ದಾರಲ್ಲ ಇವತ್ತು, ಅಷ್ಟೇ ಅಲ್ಲ. ನಾನು ಹೇಳ್ತಾ ಇದ್ದಾರ, ನೀವು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ, ಫಸ್ಟ್ ಯು ವಾಕ್ ದ ಟಾಕ್. ನಿಮ್ಮ ಪೊಲಿಟಿಕಲ್ ಮಾಸ್ಟರ್ಸ್ ಇದ್ದಾರಲ್ಲ, ಪೊಲಿಟಿಕಲ್ ಗುರುಗಳು ಇದ್ದಾರಲ್ಲ, RSS, ಅಲ್ಲಿದ್ದಾರೇನ್ರಿ ಮಹಿಳೆಯರು? ಸಪ್ರೇಟ್ ವಿಂಗ್ ಇದ್ದಾರೆ ಅಂತ ಹೇಳ್ತಾರೆ. ಈಗ ನಮ್ಮಲ್ಲೂ ಇದೆ ಮಹಿಳಾ ಕಾಂಗ್ರೆಸ್, ನಮ್ಮಲ್ಲೂ ಇದ್ದಾರೆ. ಆದರೆ ನಮ್ಮ ಮೇನ್ ಕಾಂಗ್ರೆಸ್ನಲ್ಲೂ ಕೂಡ ಪದಾಧಿಕಾರಿಗಳು ಇರ್ತೀವಲ್ಲ, ನಾವು ಕೊಡ್ತೀವಲ್ಲ, ಗೌರವಿಸ್ತಿಲ್ಲ. RSSನಲ್ಲಿ ಇದ್ದಾರೇನ್ರಿ ಮಹಿಳೆಯರು? ನೀವು ಮನುಸ್ಮೃತಿ ಮನುವಾದಿದವರು, ನೀವು ಫಸ್ಟ್ ಅಲ್ಲಿ ಸರಿಪಡಿಸ್ಕೊಳ್ಳಿ. ನಿಮ್ಮ ಪೊಲಿಟಿಕಲ್ ಮಾಸ್ಟರ್ಸ್ ಯಾರಿದ್ದಾರೆ ಅವ್ರ ಹತ್ರ ಫಸ್ಟ್ ಸರಿಪಡಿಸ್ಕೊಳ್ಳಿ.